ನವೆಂಬರ್ 2 ಭಾನುವಾರದ ದಿನ ಉತ್ಥಾನ ದ್ವಾದಶಿ ಅಥವಾ ಕ್ಷೀರಾಬ್ಧಿ ದ್ವಾದಶಿ ತುಳಸಿ ಹಬ್ಬ ಬಂದಿದೆ. ಈ ದಿನ ತುಳಸಿಯ ಮುಂದೆ ಯಾವ 4 ವಿಶೇಷ ರಂಗೋಲಿಗಳನ್ನು ಬರೆಯಬೇಕು, ತುಳಸಿಯ ಮಣ್ಣಿನಿಂದ ಯಾವ ಕೆಲಸ ಮಾಡಿದರೆ ವರ್ಷಪೂರ್ತಿ ಮನೆ ಮಂದಿಗೆಲ್ಲ ಉತ್ತಮ ಆರೋಗ್ಯ, ಧನಲಾಭ, ಏಳಿಗೆ ಪ್ರಾಪ್ತಿಯಾಗುತ್ತೆ, ಆ ದಿನ ಯಾವ ತಪ್ಪುಗಳನ್ನು ಮಾಡಬಾರದು, ತುಳಸಿ ವಿವಾಹದ ಕಥೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ದ್ವಾದಶಿ ತಿಥಿಯನ್ನು ಕ್ಷೀರಾಬ್ಧಿ ದ್ವಾದಶಿ ಅಥವಾ ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ. ಈ ಕ್ಷೀರಾಬ್ಧಿ ದ್ವಾದಶಿಗೆ ಇರುವ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಕಾರ್ತಿಕ ಶುದ್ಧ ಏಕಾದಶಿ ಎಂದು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವ ಶ್ರೀ ಮಹಾವಿಷ್ಣು ದೇವರು ದೇವಾನುದೇವತೆಗಳ ಜೊತೆ ಕೂಡಿ ಮರುದಿನ ಅಂದರೆ ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ಕ್ಷೀರಾಬ್ಧಿ ದ್ವಾದಶಿಯ ದಿನ ಬೃಂದಾವನಕ್ಕೆ ಬರುತ್ತಾರೆ. ಬೃಂದಾವನದಲ್ಲಿ ಸಾಕ್ಷಾತ್ ತುಳಸಿ ಮಾತೆಯನ್ನ ವಿವಾಹವಾಗುತ್ತಾರೆ. ಹೀಗೆ ಮಹಾವಿಷ್ಣು ದೇವರು ದಾಮೋದರನ ರೂಪದಲ್ಲಿ ತುಳಸಿ ದೇವಿಯನ್ನು ಮದುವೆಯಾದ ದಿನವೇ ಈ ಕ್ಷೀರಾಬ್ಧಿ ದ್ವಾದಶಿಯ ದಿನ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರು ತುಳಸಿ ದಾಮೋದರ ಕಲ್ಯಾಣೋತ್ಸವದ ದರ್ಶನ ಮಾಡಬೇಕು. ವಿಷ್ಣು ದೇವರಿಗೆ ಸಂಬಂಧಿಸಿದ ದೇವಸ್ಥಾನಗಳಲ್ಲಿ ಈ ದಿನ ತುಳಸಿ ವಿವಾಹ ಜರುಗುತ್ತದೆ. ಅದನ್ನ ಕಣ್ತುಂಬಿಕೊಂಡರೆ ಅಖಂಡ ಪುಣ್ಯಫಲ ಲಭಿಸುತ್ತೆ. ತುಳಸಿ ಕಲ್ಯಾಣೋತ್ಸವದಲ್ಲಿ ಸಿಗುವಂತಹ ಕಲ್ಯಾಣ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡರೆ ತುಂಬಾ ಉತ್ತಮ. ಇದರಿಂದ ವಿವಾಹ ತಡವಾದವರಿಗೆ ಕಂಕಣವಾಗಿ ಕೂಡಿ ಬರುತ್ತೆ. ಈಗಾಗಲೇ ಮದುವೆ ಆದವರಿಗೆ ದಾಂಪತ್ಯದ ಸಮಸ್ಯೆಗಳು ದೂರವಾಗಿ ತುಳಸಿ ದಾಮೋದರರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ದಿನ ಅಂದರೆ ಭಾನುವಾರ ಸಂಜೆ ತುಳಸಿ ಪೂಜೆಗೆ ಶುಭ ಸಮಯ ಬಂದು ಸಂಜೆ 6:45 ರಾತ್ರಿ 8:47. ಈ ಸಮಯದಲ್ಲಿ ತುಳಸಿಯ ಪೂಜೆಯನ್ನ ಮಾಡಿಕೊಳ್ಳಬೇಕು. ಸ್ತ್ರೀಯರು ಮುಟ್ಟಾಗಿದ್ದರೆ ವಿವಿಧ ಕಾರಣಗಳಿಂದ ಈ ದಿನ ತುಳಸಿ ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲವೆಂದರೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ಕೂಡ ತುಳಸಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ ದಿನ ಮನೆಯ ಯಜಮಾನಿ ತುಳಸಿ ದೇವಿಗೆ ಈ ವಿಧವಾಗಿ ಪೂಜಿಸಬೇಕು. ತುಳಸಿ ಕಟ್ಟೆಯ ಮುಂಭಾಗದ ಜಾಗವನ್ನು ಸಾಧ್ಯವಾದರೆ ಸಗಣಿಯಿಂದ ಸಾರಿಸಿಕೊಳ್ಳಿ, ಇಲ್ಲವಾದರೆ ನೀರಿನಿಂದಲೇ ತೊಳೆದು ಸ್ವಲ್ಪ ಒಣಗಿದ ಮೇಲೆ ಅಕ್ಕಿ ಹಿಟ್ಟಿನಿಂದ ಈ 4 ಚಿಹ್ನೆಗಳನ್ನು ಬರೆಯಬೇಕು. ಶಂಖ, ಚಕ್ರ, ಪದ್ಮ ಹಾಗೂ ಸ್ವಸ್ತಿಕ್ ಚಿಹ್ನೆಯನ್ನು ಅಂದರೆ ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ತುಳಸಿಯ ಮುಂದೆ ಬರೆದುಕೊಳ್ಳಬೇಕು. ಈ 4 ರಂಗೋಲಿಗಳನ್ನು ಬರೆದರೆ ಸಾಕ್ಷಾತ್ ವಿಷ್ಣು, ಲಕ್ಷ್ಮಿ ಹಾಗೂ ತುಳಸಿ ಮಾತೆಯ ವಿಶೇಷ ಅನುಗ್ರಹ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತೆ. ವರ್ಷ ಪೂರ್ತಿ ಅದೃಷ್ಟ ಹಾಗೂ ದೈವಬಲದಿಂದ ಏಳಿಗೆಯಾಗಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ತುಳಸಿ ಹಬ್ಬದ ದಿನ ತುಳಸಿ ಗಿಡದ ಪಕ್ಕದಲ್ಲಿಯೇ ನೆಲ್ಲಿಕಾಯಿ ಸಸಿಯ ಕೊಂಬೆಯನ್ನ ಇಟ್ಟು ತುಳಸಿಯ ಮುಂದೆ ದೀಪಗಳನ್ನ ಬೆಳಗಿಸಿ ಆನಂದಿಸಬೇಕು. ಇದರಿಂದ ಮನೆಗಿದ್ದ ಸಕಲ ಅನಿಷ್ಟಗಳು ದೂರವಾಗುತ್ತೆ. ತುಳಸಿಯ ಮುಂದೆ ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಕೂರಿಸಿ ತುಪ್ಪವನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಈ ದೀಪ ಬೆಳಗೋದಕ್ಕೆ ಸಾಧ್ಯವಿಲ್ಲ ಎಂದರೆ ನೆಲ್ಲಿಕಾಯಿಯ ದೀಪಾರಾಧನೆ ಕೂಡ ಮಾಡಿಕೊಳ್ಳಬಹುದು. ತುಳಸಿ ಕಟ್ಟೆಯ ಸುತ್ತಲೂ ಮಣ್ಣಿನ ದೀಪಗಳನ್ನು ಇಟ್ಟು ವಿಶೇಷ ಪೂಜೆಯನ್ನ ಮಾಡಿಕೊಳ್ಳಿ. ನೀವು ಬೆಳಗಿಸುವ ದೀಪಗಳ ಜ್ವಾಲೆ ತುಳಸಿ ಕಟ್ಟೆಗೆ ತಾಕಬಾರದು. ತುಳಸಿಗೆ ದೀಪಗಳ ಶಾಖ ತಗುಲದಂತೆ ದೀಪಾರಾಧನೆ ಮಾಡಿಕೊಳ್ಳಬೇಕು. ಸೀರಿಯಲ್ ಸೆಟ್ ಅಥವಾ ವಿವಿಧ ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ತುಳಸಿಯ ಮೇಲೆ ಹಾಕಬಾರದು. ಅಕ್ಕಿ ಹಿಟ್ಟು, ಬೆಲ್ಲ ಹಾಗೂ ಹಾಲನ್ನು ಬಳಸಿ ತಯಾರು ಮಾಡಿದ ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ನಾಳೆ ತುಳಸಿ ದೇವಿಯ ಮುಂದೆ ಬೆಳಗಿಸಿದರೆ ವಿಶೇಷ ಫಲಗಳು ಲಭಿಸುತ್ತೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರ ಚಿತ್ರಪಟ ಅಥವಾ ವಿಗ್ರಹ ಇತ್ತು ಎಂದರೆ ತುಳಸಿ ದೇವಿಯ ಮುಂದಿಟ್ಟು ಗಂಧ ಕುಂಕುಮದ ಬೊಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಿಕೊಳ್ಳಿ. ಈ ದಿನ ತುಳಸಿ ದೇವಿಯ ಮುಂದೆ 365 ಬತ್ತಿಗಳ ವಿಶೇಷ ಕಾರ್ತಿಕ ದೀಪ ಬೆಳಗಿಸಿದರೂ ತುಂಬಾ ಒಳ್ಳೆಯದು. ಇದರಿಂದ ವರ್ಷ ಪೂರ್ತಿ ನೀವು ತಿಳಿದು ತಿಳಿಯದೆ ಮಾಡಿದಂತಹ ಸಕಲ ತಪ್ಪುಗಳು, ದೋಷಗಳು ದೂರವಾಗುತ್ತೆ. ನಾಳೆ ಓಂ ಬೃಂದಾವನ್ಯೇ ನಮಃ ಎಂದು ಹೇಳಿಕೊಳ್ಳುತ್ತಾ ತುಳಸಿ ಮಾತೆಗೆ ಪ್ರದಕ್ಷಿಣೆಯನ್ನ ಮಾಡಿಕೊಳ್ಳಿ. ತುಳಸಿ ಮಾತೆಗೆ ಪೂಜೆ ಮಾಡುವಾಗ ದಾಮೋದರ ತುಳಸಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಈ ವರ್ಷ ನಾವು ಮಾಡುವ ಈ ಪೂಜೆಯಿಂದ ನಮ್ಮ ಮನೆಗೆ ಸರ್ವ ಯಶಸ್ಸು, ಸನ್ಮಾರ್ಗದಲ್ಲಿ ನಡೆಯುವಂತಹ ಬುದ್ಧಿಶಕ್ತಿ, ಹಣಕಾಸು, ಆರೋಗ್ಯದಲ್ಲಿ ಏಳಿಗೆ ನೀಡು ಎಂದು ಬೇಡಿಕೊಳ್ಳಬೇಕು. ನಂತರ ವಿಶೇಷ ಸಿಹಿ ನೈವೇದ್ಯಗಳನ್ನು ತುಳಸಿ ಮಾತೆಗೆ ಅರ್ಪಿಸಿ ವಿವಿಧ ಪುಷ್ಪಗಳ ಅಲಂಕಾರದ ಜೊತೆಗೆ ಆರತಿ
ಧೂಪಗಳಿಂದ ಪೂಜೆ ಮುಗಿಸಿ ಅಕ್ಷತೆಯಿಂದ ತುಳಸಿ ಮಾತೆಯನ್ನ ಪೂಜಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ತುಳಸಿ ಕಟ್ಟೆಯ ಮಣ್ಣನ್ನು ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ಹಾಲನ್ನು ಬೆರೆಸಿ ಮನೆಯ ಸದಸ್ಯರು ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ವಿಷ್ಣು, ತುಳಸಿ, ಲಕ್ಷ್ಮೀದೇವಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ವರ್ಷ ಪೂರ್ತಿ ಯಶಸ್ಸು ನಿಮ್ಮ ಜೊತೆಗೆ ಇರುತ್ತದೆ. ನಾಳೆ ತುಳಸಿ ದೇವಿಯ ಮುಂದೆ ನಿಂತು ಮೊಸರನ್ನವನ್ನು ಹಂಚಿದರೆ ಹಣಕಾಸಿನ ಎಂಥದ್ದೇ ಕಠಿಣ ಕಷ್ಟಗಳಿದ್ದರೂ ದೂರವಾಗುತ್ತದೆ. ತುಳಸಿ ದೇವಿಯ ಮುಂದೆ ದೀಪದಾನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. 4 ಪಟ್ಟು ಹೆಚ್ಚು ಶುಭ ಫಲಗಳು ಹಾಗೂ ಅದ್ಭುತಗಳು ಜರುಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ. ತುಳಸಿ ಹಬ್ಬದ ದಿನ ಕುಂಬಳಕಾಯಿಯನ್ನು ದಾನವಾಗಿ ನೀಡಿದರೆ ವಿಷ್ಣುಮೂರ್ತಿಗೆ ಭೂದಾನ ಮಾಡಿದ ಫಲ ಉಂಟಾಗಿ ವೃತ್ತಿ ಉದ್ಯೋಗ ರಂಗದಲ್ಲಿ ವಿಶೇಷ ಏಳಿಗೆಯನ್ನು ನೀವು ನೋಡಬಹುದು. ತುಳಸಿ ವಿವಾಹದ ಕಥೆಯೇನು ಅಂತ ತಿಳಿಯೋದಾದರೆ, ಕಾಲನೇಮಿ ಎಂಬ ರಾಕ್ಷಸನಿಗೆ ಬೃಂದ ಎಂಬ ಮಗಳಿರುತ್ತಾಳೆ. ಮಹಾವಿಷ್ಣುವಿನ ಪರಮ ಭಕ್ತೆಯಾದ ಅವಳು ರಾಕ್ಷಸನಾದ ಜಲಂಧರನನ್ನು ವಿವಾಹವಾಗುತ್ತಾಳೆ. ಅವಳ ಪತಿ ಜಲಂಧರನು ದೇವತೆಗಳನ್ನ ಪೀಡಿಸಲು ಆರಂಭಿಸಿದಾಗ ಶಿವ ಹಾಗೂ ಜಲಂಧರನ ನಡುವೆ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಜಲಂಧರನು ಸೋಲುವುದಿಲ್ಲ. ಆಗ ಸಾಕ್ಷಾತ್ ವಿಷ್ಣು ದೇವರು ಒಂದು ತಂತ್ರವನ್ನ ಮಾಡಿ ಜಲಂಧರನ ರೂಪದಲ್ಲಿ ಬೃಂದಾಳ ಬಳಿ ಬರುತ್ತಾನೆ. ಬೃಂದ ತನ್ನ ಪತಿ ಎಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವನ್ನ ಸ್ಪರ್ಶಿಸುತ್ತಾಳೆ. ತನ್ನ ಪತಿಯಲ್ಲ ಎಂದು ತಿಳಿದ ಮೇಲೆ ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ. ಆಗ ಬೃಂದ ತನ್ನ ಪತಿವ್ರತ ಧರ್ಮಕ್ಕೆ ಕುಂದು ಬಂದಿತೆಂದು ಭಾವಿಸಿ ಪ್ರಾಣತ್ಯಾಗ ಮಾಡಲು ಸಿದ್ಧವಾಗುತ್ತಾಳೆ. ಆಗ ವಿಷ್ಣು ಸಾಲಿಗ್ರಾಮ ರೂಪದಲ್ಲಿ ಶಿಲೆಯಾಗುತ್ತಾನೆ. ಈ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯ ಬಳಿ ದೊರೆಯುತ್ತದೆ. ಇದರಿಂದ ರಾಕ್ಷಸನಾದ ಜಲಂಧರ ತನ್ನ ಅಮರತ್ವ ಕಳೆದುಕೊಂಡು ಶಿವನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಹೇಳಲಾಗುತ್ತದೆ. ಬೃಂದ ತನ್ನ ಆರಾಧ್ಯ ದೈವ ವಿಷ್ಣುವೇ ಮೋಸ ಮಾಡಿದ ಹಾಗೂ ತನ್ನ ಪತಿ ಜಲಂಧರನನ್ನು ಕಳೆದುಕೊಂಡ ದುಃಖದಲ್ಲಿ ಮರಣ ಹೊಂದಲು ತೀರ್ಮಾನಿಸುತ್ತಾಳೆ. ವಿಷ್ಣು ಅವಳ ಮರಣಕ್ಕೆ ಮುನ್ನ ಬೃಂದಾಳಿಗೆ ಒಂದು ವರವನ್ನು ದಯಪಾಲಿಸುತ್ತಾನೆ. ಬೃಂದ ತುಳಸಿ ಎಂಬ ಹೆಸರಿನಿಂದ ಬೃಂದಳಾಗಿ ಸಾಲಿಗ್ರಾಮ ರೂಪದಲ್ಲಿರುವ ಮಹಾನ್ ವಿಷ್ಣುವು ತುಳಸಿಯನ್ನು ವಿವಾಹವಾಗಲಿದೆ ಎಂದು ವರವನ್ನು ನೀಡುತ್ತಾನೆ. ತುಳಸಿಯ ರೂಪದಲ್ಲಿರುವ ಬೃಂದಾಳಿಗೆ ಶ್ರೇಷ್ಠತೆಯನ್ನು ದಯಪಾಲಿಸುತ್ತಾನೆ. ಆದ್ದರಿಂದ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ವಿಶೇಷ ಮಹತ್ವವಿದೆ. ತುಳಸಿ ಪೂಜೆಯಲ್ಲಿ ವಿಷ್ಣು ದೇವರಿಗೆ ಪೂಜೆ ಸಲ್ಲಿಸುವುದರಿಂದ ಅಖಂಡ ಶುಭಫಲ ಪ್ರಾಪ್ತಿಯಾಗುತ್ತೆ. ನಾಳೆ ತುಳಸಿ ದೇವಿಯ ಮುಂದೆ ಕುಳಿತು ದೀಪಗಳನ್ನು ನೋಡುತ್ತಾ ಆನಂದಿಸಿ. ತುಳಸಿ ಹಬ್ಬ, ಕ್ಷೀರಾಬ್ದಿ ದ್ವಾದಶಿಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ತುಳಸಿ ದೇವಿ, ಜೈ ವಿಷ್ಣು ದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.